ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪರವಾಗಿ ಮೆಸ್ಕಾಂ ಕಂಪನಿಯ ಪರವಾಗಿ ಇಲಾಖೆಯ ಒಬ್ಬ ಮಂತ್ರಿಯಾಗಿ ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನೀವೆಷ್ಟು ಅದೃಷ್ಟಶಾಲಿಗಳಂದ್ರೆ ಸದ್ಯಕ್ಕೆ ನಿಮ್ನ ಪ್ರಾರಂಭದಲ್ಲಿ ಕೆಲವು ಜೆಎಲ್ಎಂಗಳಿಗೆ ಟ್ರೈನಿಂಗ್ ಅಂತೇಳಿ 1 ವರ್ಷ 2 ವರ್ಷ ನಿಮ್ನ 7,000 ಸಾವಿರ 8,000 ಸಾವಿರ ಕೊಡ್ಬೋದು ನಿಮ್ಗೆ. ಆದರೆ ನೀವೆಲ್ಲ ನಮ್ಮ ಆಸ್ತಿ ಆದ್ಮೇಲೆ ಈಗ ಆಸ್ತಿ ಆಗೋಗಿದ್ದೀರ. ಬಹುಶಃ ಒಂದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇಡೀ ರಾಜ್ಯದಲ್ಲಿ ನಮ್ಮ ಈ ಕೆಪಿಟಿಸಿಎಲ್ ಮತ್ತು ಮೆಸ್ಕಾಂ ಆಗಲಿ ಜೆಸ್ಕಾಂ ಆಗಲಿ ಹೆಸ್ಕಾಂ ನೌಕರರು ಏನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಇದಾರಲ್ಲ ಜಾಧವ್, ಇವರು ನಮ್ಮ ಜಾವೇದ್ ಅಖ್ತರ್ ACS ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ. ಅವಕ್ಕಿನ್ನ ಸಂಬಳ ಜಾಸ್ತಿ ಕೆಳಗಡೆ ಕೂತಿರೋ ಇಂಜಿನಿಯರ್ ಸಿಗ್ತದೆ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಿಜನಾ? ಆಮೇಲೆ ನಿಮ್ಮ ಕಂಪನಿಗಳಲ್ಲಿ ಇಡೀ ರಾಜ್ಯದ ಯಾವ ಕಂಪನಿಲೂ ಕೂಡ ಇಲ್ಲ. ಎಷ್ಟೋ 100 ಕಂಪನಿಗಳು ಈ ರಾಜ್ಯದಲ್ಲಿ ಇದೆ, ಸರ್ಕಾರಿ ಕಂಪನಿಗಳು. BTS ಕಂಪನಿ ಇದೆ, ಇದೇ ತರ BTS GT ಎಲ್ಲ ಒಂದೊಂದು. ಹುಬ್ಳಿ ಒಂದಿದೆ, ಗುಲ್ಬರ್ಗ ಇದೆ, ಬೆಂಗಳೂರು 4 ಇದೆ, ರಾಮನಗರ ಇದೆ, KSRTC ಇದೆ. ಹಾಗೆ ಎಲ್ಲ ಎಸ್ಕಾಂಗಳು ಯಾವ ರೀತಿ ನಾವು ಭಾಗ ಮಾಡಿದ್ದೀವಿ ಆ ಕಂಪನಿಗಳು ಇದೆ. ಆದರೆ ಎಲ್ಲ ಕಂಪನಿಗಳಲ್ಲೂ ಕೂಡ ನಿರ್ದೇಶಕರುಗಳಿದ್ದಾರೆ, ಆಡಳಿತ ಮಂಡಳಿ ಇದೆ, MD ಇದ್ದಾರೆ, ಚೇರ್ಮನ್ ಇದ್ದಾರೆ, ಡೈರೆಕ್ಟರ್ಗಳಿದ್ದಾರೆ. ಆದರೆ ಯಾವ ಬೋರ್ಡ್ನಲ್ಲೂ ಕೂಡ ಇಂಜಿನಿಯರ್ಗಳ ಪ್ರತಿನಿಧಿಗಳಿಲ್ಲ, ನಿಮ್ಮ ಮಿಕ್ಕಿದ ನೌಕರರ ಪ್ರತಿನಿಧಿಗಳಿಲ್ಲ. ಈ ಒಂದೇ ಇಲಾಖೆಯಲ್ಲಿ ನಾವು ನಿಮ್ಮ ಪ್ರತಿನಿಧಿಗಳನ್ನ ನೀವು ಯಾರು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ನಿಮ್ಮ ಸಂಘದಿಂದ ಕಳಿಸ್ತಾ ಇದ್ದೀರಿ, ಅವ್ರನ್ನ ಇಬ್ಬರನ್ನು ಕೂಡ ಒಂದ್ ಕಡೆ ಆಫೀಸರ್ಸ್, ಒಂದ್ ಕಡೆ ಕೆಳಗಡೆ ಮಟ್ಟದ ನೌಕರು, ಅವರು ಪ್ರತಿನಿಧಿಗಳು ನಮ್ಮ ಜೊತೆ ಬೋರ್ಡ್ ಅಲ್ಲಿ ಕೂತ್ಕೊಂಡು ಈ ಬೋರ್ಡಿನ ತೀರ್ಮಾನವನ್ನು ಮಾಡಲಿಕ್ಕೆ ಒಂದು ಅವಕಾಶ ಈ ಇಲಾಖೆಯಲ್ಲಿ ಮಾತ್ರ ಇದೆ ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಇವತ್ತು ಚಿಕ್ಕರಂಜಪ್ಪನವರು ಭಾಷಣ ಮಾಡ್ತಾ ಹೇಳಿದ್ರು, ನಾನೊಬ್ಬ ಲೈನ್ ಮ್ಯಾನ್ ಮಗ, ಇವತ್ತು ನಾನು ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ರು. ನನಗೆ ಬಹಳ ಸಂತೋಷ ಆಗ್ತಾ ಇದೆ ಆ ಮಾತು ಕೇಳಿ. ನೀವು ಕೂಡ ಇವತ್ತು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೀರಿ. ಕೆಲವೆಲ್ಲ ಹೊರಗಡೆ ಜಿಲ್ಲೆಗಳಿಂದ ತಾವೆಲ್ಲ ಬಂದಿದ್ದೀರಿ. ನಿಮ್ಮನ್ನ ಆಯ್ಕೆ ಮಾಡ್ಬೇಕಾದ್ರೆ ನಾವೆಲ್ಲ ನೋಡುದು ಪಟ್ಟಿಗಳೆಲ್ಲ, ಅಲ್ಲಿ ಹೆಂಗೆ ಮಾರ್ಕ್ಸ್ ಸಿಗ್ತೋ ಏನ್ ಸಿಗ್ತೋ ಆ ಮಾರ್ಕ್ಸ್ ಮೇಲೆ ಒಂದು ಅವಕಾಶ ಮಾಡಿಕೊಟ್ಟು. ಆದ್ರೆ ಯಾರ ಹತ್ರ ಕೂಡ ಒಬ್ರು ನೀವು ₹1 ಲಂಚ ಕೊಡೋಕಿದ್ದಂಗೆ ಅವಕಾಶವನ್ನು ನಾವು ಮಾಡಿ ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ. ಯಾವ ಇನ್ಫ್ಲೂಯೆನ್ಸ್ಗೂ ನಾವು ಒಳಗಾಗಿಲ್ಲ. ಎಲ್ಲ ವಿಡಿಯೋ ಇಟ್ಟು ಟ್ರಾನ್ಸ್ಪರೆಂಟ್ ಆಗಿ ಬಹಳ ಪ್ರಾಮಾಣಿಕವಾಗಿ ಮಾಡಿದೀವಿ. ಯಾರು ಇನ್ಫ್ಲೂಯೆನ್ಸ್ ಮಾಡಿ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ಅಂದ್ರೆ ದಯವಿಟ್ಟು ಕೈ ಎತ್ತಿಲಿ. ಯಾರು ಆದ್ರೆ ಹಿಂದೆ ಇಂಜಿನಿಯರ್ಗಳೆಲ್ಲ ಆಯ್ಕೆ ಮಾಡುವಾಗ, ಲೈನ್ ಮ್ಯಾನ್ ಆಯ್ಕೆ ಮಾಡುವಾಗ ನಿಮ್ಮ ಸುಪೀರಿಯರ್ಗಳನ್ನ ಈಗ ಇದಾರಲ್ಲ, ನಿಮ್ಮೂರಲ್ಲಿ ಇದಾರಲ್ಲ, ಕೇಳಿ ಅವರೆಲ್ಲ ಹೆಂಗ್ ಬಂದ್ರು ಅಂತ. ಎಷ್ಟು ಜನ ಕೋಳಿ ತಗೊಂಡೋಗಿ ಕೊಟ್ರು, ಎಷ್ಟು ಜನ ತರಕಾರಿ ಎತ್ಕೊಂಡೋಗಿ ಕೊಟ್ರು, ಎಷ್ಟು ಜನ ಬಾಳೆಗೊನೆ ಹೊರದ್ರು, ಎಷ್ಟು ಜನ ಬಟ್ಟೆ ಹೊಲಿಸಿದ್ರು, ಎಷ್ಟು ಜನ ದುಡ್ಡು ತಗೊಟ್ರು, ಏನೇನ್ ಸೇವೆ ಮಾಡಿದಾರೆ ಅಂತ ಅವ್ರು ಕೇಳಿ ಹೇಳ್ತಾರೆ. ಹಿಂಗೆ ನಾನು ಬರೋಕ್ಕಿಂತ ಮುಂಚಿತವಾಗಿ ಇಂಜಿನಿಯರ್ಗಳು ಆಯ್ಕೆ ಮಾಡೋ ಕೂಡ ಖಾಲಿ ಶೀಟಲ್ಲಿ ಮಾರ್ಕ್ಸ್ ಹಾಕ್ತಿದ್ರಂತೆ, ಆಮೇಲೆ ಮೇಲ್ಗಡೆ ಕೂತ್ಕೊಂಡು ಬರ್ಕೋತಿದ್ರಂತೆ.
ಇದಕ್ಕೆ ಅವಕಾಶ ಬೇಡ ಅಂತೇಳಿ ಚಿಕ್ಕನಂಜಪ್ಪಗೆ ಹೇಳಿದೆ. ಇಲ್ಲೆಲ್ಲ ಇಲ್ಲಿ ತಿರ್ಗಾ ಅದೇನೋ ಕರೆದು ಬಿಟ್ಟಿದ್ರು, ಅದೆಲ್ಲ ಆಗುದಿಲ್ಲ, ಎಲ್ಲ ಆನ್ಲೈನ್ ಆಗಬೇಕು ಅಂತ ಹೇಳಿದೆ. ಇನ್ನು ಮುಂದಕ್ಕೂ ಕೂಡ ಇವತ್ತು ಈ ನಮ್ಮ ರಾಜ್ಯದಲ್ಲಿ ಇನ್ನೊಂದು 3 ತಿಂಗಳೊಳಗಡೆ 10,000 ಜನರನ್ನ, ಈ ಎಲ್ಲ ವರ್ಗದವ್ರನ್ನ ರಿಕ್ರೂಟ್ ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಾನು ಕ್ರಮವನ್ನು ಕೂಡ ನಾನು ಕೈಗೊಂಡಿದ್ದೇನೆ. ಆದ್ರೆ ಒಂದು ತಿಳ್ಕೊಳ್ಳಿ, ಒಂದ್ಸತಿ ಈ ಕಂಪನಿಗೆ ಬಂದ ಮೇಲೆ ಇದು ನೀವೆಲ್ಲ ಇಲ್ಲಿ, ಇದು ಬಹಳ ಪವಿತ್ರವಾದಂತಹ ಸ್ಥಳ. ಎಲ್ಲಾ ದೇಶದ ಆಸ್ತಿ, ಬ್ಯಾಂಕ್ಗಳು, ವಿದ್ಯಾಸಂಸ್ಥೆಗಳು, ಒಳ್ಳೆ ನದಿ, ನೀರು, ಸಂಪತ್ತು, ಮಳೆ, ಬೆಳಕು, ಗಾಳಿ, ಬೆವರು ಎಲ್ಲ ಇಲ್ಲೇ ಜಾಸ್ತಿ. ಕಾನೂನು ಕೇಳೋರು, ಲಾಗೋರು, ಪ್ರಶ್ನೆ ಮಾಡೋರು, ಮಾಧ್ಯಮಗಳು ಎಲ್ಲ ಇಲ್ಲೇ ಜಾಸ್ತಿ. ಸೊ ನಾವೆಲ್ಲ ಹೊರಗಡೆಯಿಂದ ಬಂದು ಎಷ್ಟೇ ದಡ್ಡರಾಗಿ ಇಲ್ಲಿ ಬಂದ್ರು ಕೂಡ, ನೀವು ದಡ್ಡರಾಗಿ ಬಂದು ಸೇರ್ಕೊಂಡ್ರು ಕೂಡ ನಿಮ್ಮ ಮಕ್ಕಳು ಬಹಳ ಚುರುಕಾಗೋಯ್ತಾರೆ. ಸೊ ಎಲ್ಲಾ ದೇವರು ಇಲ್ಲೇ ಇದೆ. ಮಂಜುನಾಥನು ಇಲ್ಲೇ ಅವನೇ, ಸುಬ್ರಹ್ಮಣ್ಯಮು ಇಲ್ಲೇ ಇದ್ದಾರೆ, ಮೂಕಾಂಬಿಕೆನೂ ಇದೆ. ಹಿಂಗೆ ಯಾವ್ಯಾವ ದೇವರು ಕೂಡ ಎಲ್ಲ ಇಲ್ಲೇ ಇದೆ. ನೀವು ಯಾವ ಬ್ಯಾಂಕ್ ತೆಗೆದುಕೊಳ್ಳಿ, ವಿಜಯ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಎಲ್ಲ ಬ್ಯಾಂಕು ಇಲ್ಲಿಂದಲೇ ಪ್ರಾರಂಭ ಆಯ್ತು. ಒಂದು 8-10 ಮೆಡಿಕಲ್ ಕಾಲೇಜ್ ಇದೆ, ಒಳ್ಳೊಳ್ಳೆ ಸಂಸ್ಥೆ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಮಕ್ಕಳು ಕೂಡ ಎಂಡಿಗಳು ಆಗಲಿಲ್ಲ ಅಂತಂದ್ರು ನಿಮ್ಮ ಮಕ್ಕಳು ಮುಂದಿನ ಈ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ಗಳಾಗಿ ಯಾರು ಪರಿವರ್ತನೆ ಆಗಬೇಕು. ಇದನ್ನ ತಾವು ಸಂಕಲ್ಪವನ್ನ ಮಾಡಬೇಕು. ಒಂದ್ ಕಡೆ ನಿಮ್ಗೆ ಸಂಬಳ ಜಾಸ್ತಿ ಇದೆ, ಒಂದ್ ಕಡೆ ನಿಮ್ಗೆ ಸ್ಥಾನಮಾನ ಹೆಚ್ಚಿಗೆ ಇದೆ. ಆಮೇಲೆ ಇಲ್ಲಿ ನೀವು ಯಾರು ಕೂಡ ನಾನು ಲೈನ್ ಮ್ಯಾನು, ನಾನು ಇಂಜಿನಿಯರು, ಆ ಹೈರಾಕಿ ಇರಬೇಕು. ಅವನು ಯಾರು ಓದಿರ್ತಾನೆ ಅವನಿಗೆ ಗೌರವ ಸಿಕ್ಕಲೇಬೇಕು. ಆ ಲೈನ್ ಮ್ಯಾನ್ಗೆ ಅವನ ಮಟ್ಟಕ್ಕೆ ಅವನಿಗೆ ಸಿಕ್ಕಲೇಬೇಕು. ಇವತ್ತು ನಾನಿಲ್ಲಿ 5 ಜನ ಅಕೌಂಟ್ಸ್ ಅವ್ರನ್ನ, AWE ಅಸಿಸ್ಟೆಂಟ್ ಇಂಜಿನಿಯರ್ನ, ಜೂನಿಯರ್ ಇಂಜಿನಿಯರ್, ಲೈನ್ ಮ್ಯಾನ್ ಕರೆಸಿ ಜ್ಯೋತಿ ಬೆಳಗಿಸ್ತೆ. ನಾವು 5 ಜನ ನಾವೇ ಮಾಡಬಹುದಾಯ್ತು. ನಾವಿದ್ದ ಇಲ್ಲಿ MDಗಳು, ಡೈರೆಕ್ಟರ್ಗಳೆಲ್ಲ ನಾವೇ ಮಾಡಬಹುದಾಯ್ತು. ಆದ್ರೆ ನಾವೆಲ್ಲ ಇಲ್ಲಿ ಟೆಂಪರರಿ, ನೀವು ಮಾತ್ರ ಇಲ್ಲಿ ಪರ್ಮನೆಂಟ್. ನಿಮ್ಮಿಂದ ನಾನು ಮಂತ್ರಿಯಾಗಿ ಎಷ್ಟು ದಿನ ಇರ್ತೀನೋ ನನಗೆ ಗೊತ್ತಿಲ್ಲ. MD ಅವರು ಯಾವಾಗ ಟ್ರಾನ್ಸ್ಫರ್ ಆಯ್ತಾರೋ ಅವ್ರಿಗೆ ಗೊತ್ತಿಲ್ಲ. ಕುಮಾರ್ ಯಾವತ್ತು IAS, ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ರಾಮಕೃಷ್ಣನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇವರಿಬ್ರು MD, ಇವರಿಬ್ರು ರಿಟೈರ್ ಆಗಂತ, ಇದನ್ನು IAS ಹಾಕೋ ಜಾಗನೇ ಏನೋ ಇರ್ಲಿ ಅಂತ ಚಿಕ್ಕನಂಜಪ್ಪ ಒಬ್ಬ ಲೈನ್ ಮ್ಯಾನ್ ಮಗ MD ಆಗಲಿ ಅಂತೇಳಿ ನಾನು ಮಾಡಿದ್ದೀನಿ. ಬೇಕಾದ್ರೆ ವಿರೋಧ ಇದ್ರು ಮಾಡಿದ್ದೀನಿ. ರಾಮಕೃಷ್ಣನ್ ಅವ್ರಿಗಿನ ಸೀನಿಯರ್ ಅಲ್ಲ ರಾಮಕೃಷ್ಣ, ಅಂದು ನೋಡಿ ಪಾಪ ಅವ್ರ ಕೈ ಕೆಳಗೆ ಬಹಳ ನಮ್ರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಪರ್ಮನೆಂಟ್. ಸೊ ಈ ಜ್ಯೋತಿ ಏನಿದೆಯಲ್ಲ, ಬೆಳೆದಿದೆಯಲ್ಲ, ಜ್ಯೋತಿ ಬೆಳೆಸಿದಿರಲ್ಲ, ಇದು ನಿಮ್ಮ ಮನೆ ಆಸ್ತಿ, ಇದು ನಿಮ್ಮ ಕಂಪನಿ. ಇದು ನೀವು ಯಾರು ಇಲ್ಲಿ ಲೈನ್ ಮ್ಯಾನ್ ಕೆಲಸ, ಇಂಜಿನಿಯರ್ ಕೆಲಸ ಮಾಡ್ತೀರಿ ಅಂತ ಭಾವನೆ ಬೇಡ. ನೀವು ಈ ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀರಿ, ಈ ಕಂಪನಿ ನೌಕರರಲ್ಲ. ಇದು ತಮ್ಗೆಲ್ಲರೂ ಕೂಡ ಗಮನ ಇಟ್ಕೊಳ್ಬೇಕು ಅಂತ ಹೇಳಲಿಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೆ. ನೀವು ದೇಶ ಸೇವೆ ಮಾಡ್ತಾ ಇದ್ದೀರಿ. ಯಾರು ಒಂಚೂರು ಬಜೆಟ್ ಓದುವಾಗ ಕೂಡ ಕರೆಂಟ್ ಹೊಂಟೋಯ್ತು. ಆದ್ರೂ ನಾನು ಇಂಜಿನಿಯರ್ನ ಟ್ರಾನ್ಸ್ಫರ್ ಸಸ್ಪೆಂಡ್ ಮಾಡಕ್ ಹೋಗಿಲ್ಲ ಬಜೆಟ್ ಓದುವಾಗ. ಆದ್ರೆ ಹೆಂಗ ಈಗ ಹೊಸ ಜಗತ್ತಲ್ಲಿ ಫೋನ್ಗಳು ಬಂದ್ಬಿಟ್ಟು ನಿಮ್ಮೆಲ್ಲರ ಹತ್ರನೂ ಫೋನ್ ಇದೆ, ಎಲ್ಲ ರೆಕಾರ್ಡ್ ಬೇರೆ ಮಾಡ್ತಾ ಇರ್ತೀರಿ. ಏನ್ ಹೇಳಿದ್ರು ನೀವು ಮಾಡ್ಕೊತಾ ಇದ್ದೀರಿ, ಗೊತ್ತಿದೆ ನನಗೆ. ಇರ್ಲಿ ಮಾಡ್ಕೊಡಿ. 12 ನಾನು 7 ಗಂಟೆ ಆಯ್ತಂದ್ರೆ ಕುಡಿದ್ಬಿಟ್ಟು ಮಂತ್ರಿಗೆ ಬೈತಾ ಇರ್ತಾರೆ ಫೋನ್ ಮಾಡ್ಬಿಟ್ಟು. ನನಗೆ ಬೈತಾ ಇರೋದು. ಇನ್ನು ನನಗೆ ಇಷ್ಟು ಬೈಬೇಕಾದ್ರೆ ನಿಮ್ಗೆ ಎಷ್ಟು ಬೈತಾರೆ, ಇಂಜಿನಿಯರ್ ಎಷ್ಟು ಬೈತಾರೆ ಅನ್ನೋದು ಕೂಡ ನನಗೆ ಅರಿವಿಲ್ಲ.
ನನಗೆ ಅರಿವಿದೆ. ಅನಂತರ ನೀವು ನಿಮ್ಮನ್ನ ಬೈತಾರೆ ಅಂತ ಹೇಳಿ ನೀವು ಸ್ವಿಚ್ ಆಫ್ ಮಾಡಿಕೊಂಡು ಎದ್ಕೊಂಡು ನೀವು ಹೋಗಬಾರ್ದು. ನಾವು 1912 ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಶುರು ಆಯ್ತಾ? ಇಲ್ಲಿ 1912 ಇನ್ನೊಂದು ದಿನ ಬಂದು ಉದ್ಘಾಟನೆ ಮಾಡ್ತೀನಿ ಅದನ್ನು. ಇಡೀ ರಾಜ್ಯದಲ್ಲಿ ಇಲ್ಲಿ ಶುರು ಆಯ್ತಾ 1912 ಕಂಪ್ಲೇಂಟ್ ಕೊಡೋದು. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದು ಇಂಜಿನಿಯರ್ ಹೋಯ್ತದೆ, ಇಂಜಿನಿಯರ್ ಇಂದ ಜೈ AEE ಬರ್ತದೆ, AEE ಇಂದ ಜೈಗೆ ಬರ್ತದೆ, ಜೈಯಿಂದ ನಿಮ್ ಕೊಟ್ಟ ಬರ್ತದೆ. 10 ನಿಮಿಷಕ್ಕೆ ಸುಳ್ಳು ಹೇಳ್ತಾರೆ ಆಗೋಯ್ತು ಅಂತ ಈಗ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ನಾವು ಮಾಡ್ತಾ ಇದೀವಿ. 1912 ಅಂತ ಒಂದು ಫೋನ್ ನಂಬರ್ ಕೊಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಈಗ ಬೆಂಗಳೂರು ಎಸ್ಕಾಂ ಇಲ್ಲೆಲ್ಲ ನಡೀತಾ ಇದೆ. ಇಲ್ಲೂ ಕೂಡ ಇದಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿದೀವಿ. ಇದನ್ನು ನೀವು ಯಾರೋ ಹೇಳ್ತಾರೆ ಅಂತೇಳಿ ಏನು ಮಾಡೋಕ್ಕಾಗೋದಿಲ್ಲ. ಸಾಯಂಕಾಲ ಹೊತ್ತು ಕುಡಿದು ಮಾತಾಡ್ತಾರೆ. ಕರೆಂಟ್ ಒಂದು ಊರಲ್ಲಿ ಒಂದು ಕಂಬ ಬಿದ್ದು ಕರೆಂಟ್ ಹೊಂಟೋದ ತಕ್ಷಣ ನಮ್ಮ ಅಮ್ಮನ್ ಕರೀತಾರೆ, ನನ್ನ ಹೆಂಡತಿನ ಕರೀತಾರೆ. ಗೊತ್ತಿದೆ ನನಗದು. ಇರ್ಲಿ ಏನು ಮಾಡೋಕ್ಕಾಗೋದಿಲ್ಲ. ನೀವು ಡೈಜೆಸ್ಟ್ ಮಾಡ್ಕೋಬೇಕು, ನಾನು ಡೈಜೆಸ್ಟ್ ಮಾಡ್ಕೋಬೇಕು. ನನಗೆ ಅವನು ಯಾವನ ಒಬ್ಬರು ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಾಕ್ಸ್ಬೇಕು ಅಂತ ನನಗೇನು ಆಸೆ ಏನಿರ್ಲಿಲ್ಲ. ನಮ್ಮ ಆಫೀಸರ್ ಹೇಳಿ 6 ತಿಂಗಳಿಂದ ಇನ್ನೇನು ಕೆಲಸನೇ ಇಲ್ಲ ಅಂತ ಅವರಿಗೆ. ಸಾಯಂಕಾಲ ಒಂದು 4 ಬಾಟ್ಲು 1-2 ಬಾಟ್ಲು ಹಾಕೋಬಿಟ್ಟು ದಿನಾ ಬೈತಾ ಇರೋದಂತೆ ಇಂಜಿನಿಯರ್. ಸೊ ವಿಧಿ ಇಲ್ಲ. ಈಗ ಪಾಪ ವಿರೋಧ ಪಾರ್ಟಿಯವರು ಬಹಳ ಜನ ಏನು ದೊಡ್ಡ ರೀತಿಯಲ್ಲಿ ಮಾತಾಡ್ತಾರೆ. ಈಗ ಅವರ ಮಿನಿಸ್ಟ್ರಿಗಳಿಗೆ ಫೋನ್ ಮಾಡ್ಬಿಟ್ಟು ಯಾರೋ ಒಬ್ಬ ಕಾರ್ಯಕರ್ತ ನಿನ್ ಬಸ್ ನಿಂತೋಯ್ತು, ನಿನ್ ರೈಲ್ ಹಿಂಗ್ ಲೇಟ್ ಆಗಿ ಬಂತು, ನಿನ್ ಕರೆಂಟ್ ಹಿಂಗಿಲ್ಲ, ನಿಮ್ಮೂರು ಈ ತರ ಆಗಿದ್ದಾರೆ ನಿಮ್ ಇಲಾಖೆಯಲ್ಲಿ ಅಂತ ಹೇಳಿ ಬೈದ್ಬಿಟ್ರೆ ಇವ್ರು ಸುಮ್ಮನೆ ಇದ್ಬಿಡ್ತಾರ? ನಂಬರ್ ಎಲ್ಲ ನಂಬರ್ ಇರ್ತದಲ್ಲ. ಈಗ ನಾ ಯಾಕೆಲ್ಲಾರು ಹಾಕಪ್ಪ 1-2 ಹಾಕಿ ಬೈಸ್ರಪ್ಪ ಅಂತ ಯಾರು ಬಾಪಿ ಒಂದು ದೊಡ್ಡ ಮಂತ್ರಿಗೆ ಬೈದ್ರೆ ಇವ್ರು ಸುಮ್ಮನೆ ಇದ್ಬಿಡ್ತಾರ? ಇವ್ರು ಕಂಪ್ಲೇಂಟ್ ಕೊಡುದಿಲ್ವಾ? ಇಲ್ಲ ನಾನು ಹಿಡ್ಕೊಂಡು ಹೊಡಿಕಾತವನ್ನ? ಇಲ್ಲ ನಾನೇನಾದ್ರು ಬಾಯಿ ಬಂದ್ರೆ ತಿರ್ಗಾ ಅವ್ನು ಬೈಯಕಾಗತ್ತೆ? ಸೊ ಇನ್ನೇನು ವಿಧಿ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು. ನನ್ನ ಆಫೀಸರ್ಸ್ ಕೇಳಿ ಕ್ರಮ ಕೈಗೊಂಡಿದ್ದೀನಿ. ಇರ್ಲಿ, ಅದನ್ನ ನಾನು ಯಾರು ಅಸೆಂಬ್ಲಿಲೂ ಹಾಕಿದ್ರು ಇರ್ಲಿ, ಅದಕ್ಕೆಲ್ಲ ನಾನು ಉತ್ತರ ಹೇಳ್ಕೊಡ್ತೀನಿ. ಆದ್ರೆ ನೀವು ಏನಿಗೆ ನಿಮ್ಗೊಂದು ಅವಕಾಶ ಏನಿದೆ, ನಿಮ್ಗೆ ಒಂದು ರಾಷ್ಟ್ರದ ಜನರ ಸೇವೆ ಮಾಡೋ ಅವಕಾಶ ಏನಿದೆಯಲ್ಲ, ಇದನ್ನ ಸೇವಾ ಮನೋಭಾವದಿಂದ ನೀವು ಮಾಡ್ಕೊಳ್ಬೇಕು. ಈ ನಮ್ಮ ಇಲಾಖೆ ಇರೋದೇ ನಮಗೆ ಹಗಲಿಲ್ಲ, ನಮಗೆ ರಾತ್ರಿ ಇಲ್ಲ. ಈ ವಾಚ್ ಇದ್ದಂಗೆ ನಾವು ವಾಚ್ ಮುಳ್ಳು ಇರ್ತದಲ್ಲ, ಅದು ಯಾವಾಗ ನಿಲ್ಲುದಿಲ್ವಲ್ಲ. ಹಂಗೆ ನಮ್ ಕೆಲಸ, ಈ ನಿಮ್ ಇಂಜಿನಿಯರ್ ಕೆಲಸ, ಲೈನ್ ಮ್ಯಾನ್ ಕೆಲಸ, ಅವ್ನ ಇಂಜಿನಿಯರ್ ಅಂತ ಹೇಳಿ ಹೋಗ ಅವ್ನು ಮಲಿವಂಗಿಲ್ಲ. ಅವ್ನು ಪೊಲೀಸು ಅಷ್ಟೇ. ಹಂಗೆ ಪೊಲೀಸು ಸರ್ವಿಸ್ ಸೇವೆ ಮಾಡುವಂತ ಇಲಾಖೆಗೆ ನೀವೆಲ್ಲ ಸೇರ್ಕೊಂಡಿದ್ದೀರಿ. ಈ ಸೇವೆ ಮಾಡಿಕೊಂಡ ಇಲಾಖೆಗೆ ನಿಮ್ಗೆ ರಾತ್ರಿ ಹಗಲು ಇರುವುದಿಲ್ಲ. ನೀವು ಮೊದಲೇ ಮಾನಸಿಕವಾಗಿ ನೀವು ರೆಡಿ ಆಗ್ಬೇಕು. ನೀವು ನಮ್ಗೆ ರಾತ್ರಿ ಇಲ್ಲ, ಹಗಲಿಲ್ಲ. ಈ ಕರೆಂಟ್ ರಾತ್ರಿ ಹೋಗಿ ಜಾಸ್ತಿ ಕೆಲಸ ಇರೋದೇ ನಿಮ್ಗೆ ರಾತ್ರಿ. ಏನೋ ಹೋದ್ರೆ ಹೆಚ್ಚು ಕಮ್ಮಿ ಕರೆಂಟ್ ಹೋದ ತಕ್ಷಣ ಯಾರು ಹೇಳೋರು? ನಿಮ್ಗೆ ಫೋನ್ ಮಾಡ್ತಾರೆ. ನೀವು ಆಯ್ತು, ನೀವು ಇಲಾಖೆ ಇಲ್ಲ ಅನ್ಕೊಳ್ಳಿ. ನೀವು ಇಲಾಖೆ ಇಲ್ಲದೆ ಹೋದ್ರೆ ನಿಮ್ಮ ಮನೆಯವರು ಏನ್ ಮಾಡ್ತಾರೆ? ಇದನ್ನೆಲ್ಲ ತಾವು ಆಲೋಚನೆಯನ್ನು ಮಾಡಿಕೊಂಡು ನೀವು ಅವರ ಜವಾಬ್ದಾರಿಗಳು ಇಟ್ಕೊಂಡು ಅವ್ರ ಸ್ಥಾನದಲ್ಲಿದ್ರೆ ನಾನು ಯಾವ ರೀತಿ ವರ್ತನೆ ಮಾಡ್ತಿದ್ದೆ ಅನ್ನೋದನ್ನ ತಾವೆಲ್ಲ ಗಮನಿಸಿಕೊಂಡು ತಾವು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮನ್ನೆಲ್ಲ ಭೇಟಿ ಮಾಡಿ ನನಗೆ ಬಹಳ ಸಂತೋಷ ಆಗ್ತದೆ. ಎಲ್ಲರಲ್ಲೂ ಉತ್ಸಾಹ ಕಾಣ್ತಾ ಇದೆ, ಎಲ್ಲರಲ್ಲೂ ನಗು ಕಾಣ್ತಾ ಇದೆ, ಎಲ್ಲರಲ್ಲೂ ಕೂಡ ಸಾಧನೆ ಮಾಡಬೇಕು ಅನ್ನೋದು ಒಂದು ಭಾರ ನಿಮ್ಮಲ್ಲಿ ಇದೆ. ಸೊ ಅದಕ್ಕೆ ನಿಮ್ಮ ಸಾಧನೆ ಸೇವೆ ಮಾಡೋ ಮುಖಾಂತರ ಈಗ ನೀವು ಯಾರು ಬಂದು ಇಲ್ಲಿ ನನಗೆ ಆಗೋದಿಲ್ಲ, ನಾನು ವಾಪಸ್ ತಿರ್ಗಾ ಜೋಳದ ರೊಟ್ಟಿ ದಿನಕ್ಕೆ ಹೋಗ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಲೈನ್ ಮೇಲೆ ಬಂದು ಅದೆಲ್ಲ ಬಿಡಿ. ಹಬ್ಬ ಗಿಬ್ಬಕ್ಕೆ ಹೋಗಿ ಮಾಡ್ಕೋಬೇಕು, ಇಲ್ಲ ಅಲ್ಲಿಂದ ತರ್ಕೋಬೇಕಷ್ಟೇ. ಇಲ್ಲಿಂದ ಯಾವ್ದು ಟ್ರಾನ್ಸ್ಫರ್ ಅವಕಾಶ ಇಲ್ಲ. ಕಂಪ್ನಿ ಒಳಗಡೆ ಅಮ್ಮಮ್ಮ ಅಂದ್ರೆ ಚಿಕ್ಕಮಂಗ್ಳೂರು ಒಳಗೆ ಹೋಗ್ಬೋದು, ಶಿಕಾರಿಪುರ ಗಡ್ಡ ಹೋಗ್ಬೋದು, ಶಿವಮೊಗ್ಗ ಹೋಗ್ಬೋದು, ಇಲ್ಲ ಕೊಲ್ಲೂರ್ಗೆ ಹೋಗ್ಬೋದು. ಇಷ್ಟು ಬಿಟ್ರೆ ಇಲ್ಲೇ ಮೀನ್ ತಿನ್ಕೊಂಡು ಇಲ್ಲೇ ಅದ
ನೀವು ಇಲ್ಲ ಎಲ್ಲ ಇದಕ್ಕೆ ತಯಾರಾಗಬೇಕು. ಶೀಡಿ ಬಾಗಿಡಿ ತಿನ್ಕೊಂಡು ಅಲ್ಲೆಲ್ಲ ಬರೆದ್ಬಿಟ್ಟು ಅವನ್ ಮೇಷ್ಟು ತೋರಿಸ್ಬಿಟ್ಟ ಅಂತ ಬರೆದ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಿ ಇಲ್ಲೆಲ್ಲ. ಇವರೆಲ್ಲ ನಮ್ಗೆ ಹೇಳ್ತಾ ಇದ್ರು ಎಲ್ಲಾರು ಈಗ ಒಂದ್ ಕೆಲಸ ಮಾಡಿ ಒಂದ್ ಕೈ ಎತ್ತಿ. ಈ ಎಸ್ಕಾಂ ಕಂಪನಿ ಬಿಟ್ಟು ಹೊರಗಡೆಯಿಂದ ಎಷ್ಟು ಜನ ಬಂದಿದ್ದೀರಿ ಕೈ ಎತ್ತಿ ಒಂದ್ ನಿಮಿಷ. ನೋಡಿ ಇಲ್ಲಿ ನಾವು ಇಲ್ಲಿ ಹುಟ್ಟು ಮಕ್ಕಳು ಬುದ್ಧಿವಂತರು ಅಂತೀವಿ. ಈ ನೀರು ತಿನ್ನೋರು ಬುದ್ಧಿವಂತರು ಅಂತೀವಿ ನಾವು. ಮೀನ್ ತಂದವರು ಬುದ್ಧಿವಂತರು ಅಂತೀವಿ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಯೂನಿವರ್ಸಿಟಿ, ನಿಟ್ಟೆ, ಕಸ್ತೂರ್ಬಾ ಕಾಲೇಜು ಇಲ್ಲೆಲ್ಲ ಓದೋರ್ನೆಲ್ಲ ಬಹಳ ಅವ್ರಿಗಿನ್ನ ಜಾಸ್ತಿ ಮಾರ್ಕ್ಸ್ ನೀವು ತಗೊಂಡಿದ್ದೀರಲ್ಲ, ನೀವೆಷ್ಟು ಚರ್ಚೆಗಳು ಚೆನ್ನಾಗಿ ಆಯ್ತಾ. ಈಗ ನಿಮಗೆ ಪ್ರೊಬೆಷನರಿ ಇದೆ, ಏನ ಪ್ರೊಬೆಷನರಿ, ಅಲ್ಲಿ ಏನಾಯ್ತು, ಅದು ಹೆಂಗ್ ಬಂದ್ರು, ಏನ್ ಮಾಡಿದ್ರು, ಹೆಂಗ್ ಬರೆದ್ರು, ಹೆಂಗ್ ಓದ್ಕೊಂಡ್ರು, ಹೆಂಗ್ ಮಾರ್ಕ್ಸ್ ತಗೊಂಡ್ರು, ನನಗೆ ಪ್ರಶ್ನೆ ಕೇಳಕ್ ಹೋಗಿಲ್ಲ. ಈಗ ಸೇರ್ಕೊಂಡಿದ್ದೀರಿ, ಆಗೋಗಿದೆ. ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ತಿರ್ಗಾ ಇದೆ ಅಲ್ವೇನ್ರಿ? ಎಕ್ಸಾಮ ಟೆಸ್ಟ್ ಮುಂದೆ ತಗೋಬೇಕಾದ್ರೆ ಎಕ್ಸಾಮ್ ಮಾಡಬೇಕು ಅಂತ, ಈಗಿಲ್ಲ ಅಂತ ಎಕ್ಸಾಮ್. ಆದ್ರೆ ಎಲ್ಲ ಕೆಲಸಗಳನ್ನ ಈ ಮಂಗಳೂರವ್ರ ತರನೇ ನೀವು ಸ್ವಲ್ಪ ಬುದ್ಧಿವಂತರಾಗಿ, ಸ್ವಲ್ಪ ಶಿಸ್ತಿನ ಸಿಪಾಯಿ ಆಗಿ, ಈ ಸಂಘ ಗಿಂಗ ಏನು ಮಾಡ್ಕೊಳ್ದೆ ಇರೋ ನಿಮಿಷ ಮಾಡ್ಕೊಳ್ದೆ ಇವತ್ತು ತಾವೆಲ್ಲ ಕೆಲಸ ಮಾಡಬೇಕು. ಒಂದು ಸಂತೋಷವಾದಂತ ವಿಚಾರ, ನಿಮ್ಮೆಲ್ಲ ಇಲ್ಲಿ ಅವರ ಚಿಕ್ಕನಂಜಪ್ಪನವ್ರು ಹೇಳ್ದಂಗೆ ಇಲ್ಲಿ ಎಲ್ಲ ನಮ್ಮ ಗ್ರಾಹಕರು ಬಹಳ ಪ್ರಾಮಾಣಿಕರಿದ್ದಾರೆ. ದುಡ್ಡು ಕಟ್ಟೋದ್ರಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಇವತ್ತು ಕೂಡ ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ. ಇಲ್ಲಿ ನಮಗೆ ಮೆಸ್ಕಾಂಗೆ ನಮ್ಮ ನೌಕರರ, ಇಂಜಿನಿಯರ್ಗಳು ನೀವೆಲ್ಲ ಮಾಡಿರುವಂತ ಕೆಲಸದಿಂದ ರತ್ನ ಪ್ರಶಸ್ತಿ ಕೂಡ ಈಗ ನಮಗೆ ಸಿಕ್ಕಿದೆ. ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 5ನೇ ಸ್ಥಾನದಲ್ಲಿ ಮೆಸ್ಕಾಂ ಕಂಪನಿ ಕೂಡ ಇದೆ. ಇದು ಬರೀ ಚಿಕ್ಕರಾಜಪ್ಪನಿಂದ, ರಾಮಕೃಷ್ಣದಿಂದ ಆಗೋಯ್ತು, ಇಲ್ಲಾಂದ್ರೆ ಜಾವೇದ್ರಿಂದ ಆಗೋಯ್ತು ಅಂತ ನಾನು ಹೇಳುದಿಲ್ಲ. ನೀವೆಲ್ಲ ಸೇರಿ ಇದಕ್ಕೆ ಕಾರಣಕರ್ತರು. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮಿಂದ ಹಿಡಿದು ಎಲ್ಲ ಚೀಫ್ ಇಂಜಿನಿಯರ್ವರೆಗೂ, ಎಂಡಿ ವರೆಗೂ, ಚೇರ್ಮನ್ ವರೆಗೂ ನಾನು ಈ ಸಂದರ್ಭದಲ್ಲಿ ನಾನೆಲ್ಲರೂ ಕೂಡ ನಾನು ಅಭಿನಂದನೆಯನ್ನ ನಾನು ಸಲ್ಲಿಸ್ತೇನೆ. ಒಂದು ವಿಚಾರ, ನಿಮ್ಗೆ ಈಗ ನೌಕರರನ್ನ ನಾವು ಪ್ರಾಮಾಣಿಕವಾಗಿ ಕೊಡಿಸಿದ್ದೇವೆ. ದೇಶ ಸೇವೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ತಾವು ಮಾಡಬೇಕು. ನಾನು ಇದಕ್ಕೆ ಮಂತ್ರಿ ಆದ ಮೇಲೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಯಾರು ಬಡವ್ರ ಮಕ್ಕಳು ಇದನ್ನ ದಂಧೆ ಮಾಡಿಕೊಂಡು ಇನ್ಫ್ಲೂಯೆನ್ಸ್ ಮಾಡಿ ಬರಬಾರದು, ಅವರವರ ಅರ್ಹತೆ ಮೇಲೆ ಬರಬೇಕು ಅಂತೇಳಿ ನಾನು ಎಲ್ಲ ಇದು ಇಷ್ಟು ಜನ 11,000 ಜನ ಒಂದೇ ಸತಿ ಒಂದು ವರ್ಷದಲ್ಲೇ ಮಾಡೋದು ಯಾವಾಗೂ ನಡೆದಿರಲಿಲ್ಲ. ಈ ಮುಂದೆ ಕೂಡ ಏನ್ ನಾನು ತಗೋತಾ ಇದ್ದೀನಿ 10,000 ಚಿಲ್ಲರೆ, ಅದು ಕೂಡ ನಡೆದಿರಲಿಲ್ಲ. ನಾನು ಈ ಹೊಸ ಪೀಳಿಗೆನ ಪ್ರಾಮಾಣಿಕವಾಗಿ ಆಯ್ಕೆಯಾದಂತ ಒಂದು ಪೀಳಿಗೆನ ಇಲ್ಲಿ ನಾವು ಸೇರಿಸಿದ್ದೇವೆ. ನಿಮ್ಮಲ್ಲೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಅಪೇಕ್ಷೆ ಪಡ್ತೇವೆ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಬೇರು, ನಿಮ್ಗೆ ತಂದೆ ತಾಯಿಗಳು, ನಿಮ್ಮ ಸಹಾಯ ಮಾಡಿದವರು, ನಿಮ್ಮ ಟೀಚರ್ ಇರ್ಬೋದು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಅಂದ್ರೆ ನಿಮ್ಮ ಬೇರನ್ನ ಮರ್ತ್ರೆ, ನಿಮ್ಗೆ ಯಾರು ಸಹಾಯ ಮಾಡಿದ್ರು ಅವ್ರನ್ನ ಮರ್ತ್ರೆ ನಿಮ್ಗೆ ಹಣ್ಣು ಸಿಗುದಿಲ್ಲ. ಸೊ ಹಂಗೆ ನೀವು ನಿಮ್ಗೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ನಿಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ,
ಅವ್ರಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನೀವು ಸಹಾಯ ಮಾಡಲಿಕ್ಕೆ ಅವ್ರನ್ನ ನೆನೆಸ್ಕೊಂಡು ಉಪಕಾರ ಸ್ಮರಣೆ ಇದೆಯಲ್ಲ ಎಲ್ಲದಕ್ಕಿಂತ ಬಹಳ ದೊಡ್ಡದು ಉಪಕಾರ ಸ್ಮರಣೆ. ನಿಮ್ಮ ಆಫೀಸರ್ಸು ಮೇಲ್ಗಡೆ ಇರೋರು ಎಲ್ಲರೂ ಕೂಡ ಬಹಳ ನಮ್ರತೆಯಿಂದ ಕೆಲವಿರ್ತಾರೆ ತಲೆಕೆಟ್ಟು ಕೆಲವು ಟೈಮಲ್ಲಿ ಬೈತಾ ಇರ್ತಾರೆ. ಅದೇನೆಲ್ಲ ನಿಮ್ಮ ಇಂಜಿನಿಯರ್ಗಳೆಲ್ಲ ಬಹಳ ಸಭ್ಯರು ಅಂತ ನಾನು ಹೇಳುದಿಲ್ಲ. ನಾನು ಈಗ ನಾನು ತಲೆಕೆಟ್ಟು ಬೈತಾ ಇರ್ತೀನಿ ಆಗಾಗ ಇವ್ರನ್ನೆಲ್ಲ. ಮೊನ್ನೆ ಕೆಲವರಿಗೆ ಏನೋ ರೂಫ್ ಟಾಪ್ ಮಾಡ್ರಿ ಅಂತ ಒಂದಷ್ಟು ಚಾನ್ಸ್ ಕೊಟ್ಟಿದ್ದೆ. ಒಂದಷ್ಟು ಕರೆದ್ಬಿಟ್ಟು ಒಂದು 200 300 ಒಂದೊಂದು 20 30 ಮಾಡ್ರೆ ನಿಮ್ ಕಡೆ ಅಂತ. ಇಲ್ಲೇನಾಗ್ಲಿಲ್ಲ ಬಿಡಿ, ಇಲ್ಲೆಲ್ಲ ಒಂದೆರಡು ಆಗಿರ್ಬೇಕು. ಇಲ್ಲೆಲ್ಲ ಶಿಕಾರಿಪುರ ಕಡೆ ಎಲ್ಲ ಇದು ಒಂದೇನಾಗಿದೆ ಅಂತೆ. ಆ ಕಡೆ ಎಲ್ಲ 10 ಎಕರೆ 12 ಎಕರೆ 15 ಎಕರೆಗೆ ರೂಫ್ ಟಾಪ್ಗೆ ಅಂದ್ಬಿಟ್ಟು ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಬರೆದ್ಬಿಟ್ಟಾರೆ. ಯಾವತ್ತೂ ತಗೊಳ್ಳಕೊಂಡಿಲ್ಲ. 21 ಜನ ಸಸ್ಪೆಂಡ್ ಮಾಡಿದ್ದೀನಿ. ಇನ್ನೊಂದು 25-30 ಜನ ಈಗ ಸಿಗ್ತಾರೆ. ಇನ್ನೊಂದು ವಾರದಲ್ಲಿ ಅವ್ರಿಗೆಲ್ಲ ಒಂದು ಹೇಳಿದ್ದೀನಿ ನಾನು. ಇನ್ನೊಂದು 25-30 ಜನ ಸಸ್ಪೆಂಡ್ ಆಯ್ತಾರೆ. ಈಗ ರೂಫ್ ಟಾಪ್ ಆದ್ಮೇಲೆ ರೂಫ್ ಇರ್ಬೇಕು ತಾನೆ. ರೂಫ್ ಇಲ್ದ ಸೈನ್ ಕೊಟ್ಬಿಟ್ರೆ ಜವಾಬ್ದಾರಿ AW AE ಸೈನ್ ಹಾಕೋನೆ, AW ಸೈನ್ ಹಾಕೋನೆ, ಎಕ್ಸಿಕ್ಯೂಟಿವ್ ಸೈನ್ ಹಾಕೋನೆ. ಏನೋ ಒಂದಷ್ಟು ಇಸ್ಕೊಂಡು ಇಲ್ಲ ಯಾರ ಕೆಲವು ನಂತರ ಯಾರೋ ಫೋನ್ ಮಾಡಿ ಹೇಳ್ಬಿಟ್ಟು ಅಂದ್ಬಿಟ್ಟು ಮಾಡ್ಬಿಟ್ಟಾರೆ. ಅದೆಲ್ಲ ಆಗುದಿಲ್ಲ ಅಂತೇಳಿ ಮೊನ್ನೆ ತಾನೆಲ್ಲ ಸಸ್ಪೆಂಡ್ ಮಾಡಿದೀನಿ. ಸೊ ಹಂಗೆ ನೀವು ಬಿಡಿ, ನಿಮ್ಮಲ್ಲಿ ಯಾರೋ ಅಂತ ಕೆಲಸ ನಿಮ್ ಇಂಜಿನಿಯರು ಇಲ್ಲೆಲ್ಲ ಬಹಳ ಹುಷಾರುಗಳು. ಯಾರೊಬ್ಬ ಮೂಲೆಯಲ್ಲಿ ಒಬ್ಬ ತೆಗೆದಾಕೊಂಡ್ರೆ ನೋಡೋಣ ನಾವು ಹೇಳ್ರಿ. ಸೊ ಎಲ್ಲ ಪೇಪರ್ ಎಲ್ಲ ಓದಿರ್ಬೇಕಲ್ಲ ನೀವು. ಹಾ, ಸೊ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಗೆ ಒಳ್ಳೆ ಸಂಬಳ ಇದೆ, ಜನರು ಪ್ರೀತಿಯಿಂದ ಕಾಣ್ತಾರೆ, ಗೌರವದಿಂದ ಕಾಣ್ತಾರೆ. ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ದು ಫೋನ್ ನಂಬರ್ ಮಡಿಕೊಳ್ಳಾರು ನಿಮ್ ಫೋನ್ ಆದ್ರೂ ಮಡಿಕೋತಾರೆ. ನಾನು ನಿಮ್ಮ ಇಂಜಿನಿಯರ್ ಹೇಳಿದ್ದೀನಿ, ನಿಮ್ದೆಲ್ಲ ಫೋನ್ ನಂಬರ್ ನನ್ನ ಕೈ ಕೊಡಿ ಅಂತ ಹೇಳಿದ್ದೀನಿ. ಇಲ್ಲಿ ನಮಗೂ ನಿಮ್ಗೂ ಲಿಂಕ್ ಇಲ್ಲಿ ಕೆಲವು ಟೈಮಲ್ಲಿ ನಂಗೆ ಬೇಕಾಗ್ತೀರಿ ಅಂತೇಳಿ ನಾನು ನಿಮ್ ನಂಬರ್ ಎಲ್ಲಿ ಅವರು ಸ್ವಲ್ಪ ಅವನ ಟೈಮಲ್ಲಿ ಒಂದು 4-5 ವರ್ಷಕ್ಕೆ ಒಂದ್ಸತಿ ನನ್ನ ನೆನೆಸ್ಕೋತಾ ಇರ್ಬೇಕಲ್ಲ ನೀವು. ಅದಕ್ಕೆ ಕೇಳಿ ನಂಬರ್ ಕೊಡಿ ಅಂತ ಡಾಟಾ ಬೇಸ್ ಕ್ರಿಯೇಟ್ ಮಾಡಿದ್ರಾ? ಸರಿ, ಎಲ್ಲ ಇರ್ಲಿ. ಎಲ್ಲ ಇಲ್ಲೇ ಓಟ್ ಗೀಟ್ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಳ್ಳಿ. ಎಲ್ಲ ಅಲ್ಲಿ ಊರಲ್ಲಿ ಓಟ್ ಇರೋದು ಬೇಡ, ಇಲ್ಲೇ ಇರ್ಲಿ. ಮಂಗಳೂರಲ್ಲೇನ ಎಲ್ಲ ಅಲ್ಲಿ ಈಗೆಲ್ಲ ಇಲ್ಲಿವರೇ ಇಲ್ಲೆಲ್ಲ ನೀವೆಲ್ಲ ಇನ್ ಮುಂದಕ್ಕೆ ನಿಮ್ ಸಂಸಾರಗಳು ಮತ್ತೊಂದೆಲ್ಲ ಇಲ್ಲೇ ಆಗ್ಲಿ. ಅಲ್ಲಿಯವ್ರನ್ನಾರು ಮಾಡ್ಕೊಳ್ಳಿ, ಇಲ್ಲಿಯವ್ರನ್ನಾರು ಮಾಡ್ಕೊಳ್ಳಿ. ಆಯ್ತಾಯ್ತಾಯ್ತು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ. ಇವತ್ತು ಇನ್ನ ಅನೇಕ ವಿಚಾರಗಳಿರಬೇಕು. ನಿಮ್ಗೆಲ್ಲ ಟ್ರೈನಿಂಗ್ ಅನ್ನ ಕೊಡ್ತಾರೆ, ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ತಾವೆಲ್ಲ ಇವತ್ತು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ನಮ್ಮ ಇಲಾಖೆ ಒಂದು ರೂಪ್ ಒಳಗಡೆ ನೀವೆಲ್ಲ ನಮ್ಮ ಇಲಾಖೆಯ ಆಧಾರ ಸ್ತಂಭ. ನೀವೆಲ್ಲ ಸೇರಿದಿರಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನ ನಿಮ್ಗೆಲ್ಲ 30 ವರ್ಷ 25 ವರ್ಷ ಸರ್ವಿಸ್ ಇದೆ. ಕನಿಷ್ಠ 25-30 ವರ್ಷ ಸರ್ವಿಸ್ ಇದೆ. ಇಲ್ಲ ಏನಾಗಿ ಇನ್ನ ಮುಂದಕ್ಕೆ ನೋಡೋಣ. ನಾನು ಲೈನ್ ಮ್ಯಾನ್ ಆಗಿರ್ಬೇಕು ಅಂತ ನನಗೆ ಆಸೆ ಇಲ್ಲ. ಅವನು ಮೇಲೆ ತಳ್ತಾ ಇರಬೇಕು ಅನ್ನೋದು ನನಗೆ ಆಸೆ ಇದೆ. ಅದಕ್ಕೆ ಏನೇನು ಕಾನೂನು ಹುಡುಕ್ಬೋದು, ಏನೇನು ಸಹಾಯ ಮಾಡ್ಬೋದು. ಈ ಲೈನ್ ಮಗ ಇಂಜಿನಿಯರ್ ಆಗಿ MD ಆಗೋದಲ್ಲ, ಹಂಗೆ ನಿಮ್ಗೂ ಒಂಚೂರು ಮೇಲ್ಮೇಲಕ್ಕೆ ಒಂದು ಕುರ್ಚಿ ಟೇಬಲ್ ಹಾಕಿ ಕುಂಡಿಸ್ಬೇಕು ಅಂತ ಕೂಡ ನಮ್ಗೆ ಆಸೆ ಇದೆ. ಅದು ಕೂಡ ನಾವು ಚಿಂತೆ ನಾನು ಮಾಡ್ತೀನಿ. ನೋಡೋಣ. ನನಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಮಾಡ್ತಾರೆ ಇದು ಬಹಳ ಮುಖ್ಯ. ಹಂಗೆ ಅಧಿಕಾರ ಎಷ್ಟು ದಿನ ನಾನು ಇರ್ತೀನಿ ಅದು ಮುಖ್ಯ ಅಲ್ಲ. ಇದ್ದಂತ ಸಂದರ್ಭ ಈ ಇಲಾಖೆಗೆ ಏನ್ ನಾನು ಮಾಡಿ ಹೋಗ್ತೀನಿ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ನನ್ನ ಶಕ್ತಿ ಮೀರಿ ಈ ರಾಜ್ಯಕ್ಕೆ ಈಗ ನಾನು ಇನ್ನ 100,000 ಮೆಗಾವ್ಯಾಟ್ ಉತ್ಪಾದನೆ ಮಾಡಕ್ಕೆ ಅವಕಾಶಗಳು ಈ ಥರ್ಮಲ್ ಅಲ್ಲಿ ಇಲ್ಲೆಲ್ಲ ಇತ್ತು. ಸಮುದ್ರ ಪಕ್ಕ ಇಲ್ಲೆಲ್ಲ ಬಿಡಲ್ರಿ ಜನ. ಅದಕ್ಕೆ ಸೋಲಾರ್ ಬಿದ್ದುಬಿಟ್ಟಿದ್ದೀನಿ, ವಿಂಡ್ ಬಿದ್ದಿದ್ದೀನಿ. ಈಗ 5,000 ಮೆಗಾವ್ಯಾಟ್ ಈ ನನ್ನ ಅವಧಿಯಲ್ಲೇ ಸೋಲಾರ್ ಬರ್ತಾ ಇದೆ. ಪ್ರತಿ ತಾಲೂಕಿನಲ್ಲೂ 20 ಮೆಗಾವ್ಯಾಟ್ ಅಲ್ಲೇ ಉತ್ಪಾದನೆ ಮಾಡಿ ಅಲ್ಲೇ ಜನರು ಕೊಡಬೇಕು ಅನ್ನೋದು ಕೂಡ ಈಗೆಲ್ಲ ಕೂಡ ನಾವು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ವರ್ಷದಲ್ಲೆಲ್ಲ ಕೂಡ ಆಗ್ತದೆ.
ಸೊ ಇಡೀ ನಮ್ಮ ಇಲಾಖೆಗೆ ಒಂದು ಹೊಸ ರೂಪ, ಹೊಸ ಕ್ರಾಂತಿಕಾರಿ, ಹೊಸ ಚಿಂತನೆ, ಹೊಸ ನಾಯಕತ್ವ, ಹೊಸ ಉರುಪು. ನೀವು ಕೂಡ ಎಲ್ಲ ಬಹಳ ಪ್ರಾಮಾಣಿಕತೆಯಿಂದ ತಾವೆಲ್ಲ ಸೇರಿ ಇದಕ್ಕೆ ಒಂದು ದೊಡ್ಡ ನಮ್ಮ ಈ ಕಂಪನಿಗೆ, ಮೆಸ್ಕಾಂ ಕಂಪನಿಗೆ ಆಧಾರ ಸ್ತಂಭವಾಗಿ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಭಗವಂತ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಎಲ್ಲರೂ ಕೂಡ ಬಹಳ ಸಜ್ಜನಿಕೆಯಿಂದ ಜನರು ನಿಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡೋ ರೀತಿಯಲ್ಲಿ ಹಾಕೊಂಡು ಇಲಾಖೆ ಏನಾದ್ರು ಒಂದು ಒಳ್ಳೆ, ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ನಿಮ್ಮಿಂದ, ನನಗೇನಾದ್ರು ಕೆಟ್ಟ ಹೆಸರು ಬರ್ಬೇಕಂದ್ರೆ ನಿಮ್ಮಿಂದ, ನನ್ನ ಗೌರವನ್ನ, ಸರ್ಕಾರದ ಗೌರವನ್ನ ತಾವೆಲ್ಲ ಉಳಿಸಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ನೀವೆಲ್ಲರಿಗೂ ಕೂಡ ಶುಭ ಹಾರೈಸಿ. ನೀವೆಲ್ಲ ನಗ್ನಗ್ತಾ ಇದ್ದೀರಿ. ಬೇರೆ ಡಿವಿಜಿ ಒಂದ್ ಕಡೆ ಒಂದು ಮಾತು ಹೇಳ್ತೇನೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ಕೇಳುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ಬಾಳುವ ವರವ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ನೀವೆಲ್ಲ ನಗನಗ್ತ ಸಂತೋಷ ಇರಬೇಕು ಅಂತೇಳಿ ಹಾರೈಸಿ, ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಸ್ಕಾಂ. ವಿದ್ಯುತ್ ಶಕ್ತಿ ನಿಗಮ ಮಂಡಳಿಗೆ ಹೊಸ ಬಣ್ಣ, ಹೊಸ ನೋಟವನ್ನು ಮುಂದಿನ ದಿನಗಳಲ್ಲಿ ನೀಡುವಂತಹ ಒಂದು ಆಶಯ ಸನ್ಮಾನ್ಯ ಸಚಿವರದು. ಬಹುಶಃ